ಈ ಮೈಸೂರು ಪಾಕು ನೀವು ನೋಡ್ದಾಗಿತ್ತಲ್ಲ ರುಚಿ, ಈಗ ಈಗ ಮಾಡ್ತಾ ಇರೋ ಕಾಲದಲ್ಲೂ ಹಂಗೆ ಇದೆಯಾ? ಅದೇ ಒಂದೇ ರೀತಿ ಮಾಡ್ಕೊಂಡು ಬಂದಿರೋದು ಎಷ್ಟು ಉಳ್ದಿರೋದು. ಅದೇ ಒಂದೇ ಟೈಪ್ ಮಾಡ್ತೀರಾ, ಬೇರೆ ಬೇರೆದ್ ಮಾಡ್ತೀರಾ? ಆರ್ಡಿನರಿ ಮೈಸೂರು ಪಾಕು ಸೀನಲ್ಲಿ ಹಚ್ಚಿನಂಗೆ ಕೊಡ್ತಾರಲ್ಲ, ಆ ಮೈಸೂರು ಪಾಕು ಮಾತ್ರ ಮಾಡ್ತಿದ್ವು ನೀವು. ಇಲ್ಲಿ ಅಲ್ಲಿ ಮಾಡ್ತಿದ್ರು. ಇಲ್ಲಿ ಬಂದ್ಮೇಲೆ ಈಗ 3-4 ವರ್ಷದಿಂದ ಈಚೆಗೆ ಪೀಸ್ ಮೈಸೂರು ಪಾಕು ಮಾಡ್ತಾ ಇರೋದು. ಮೊದಲು ಹಚ್ಚಿನಂಗೆ ಕೊಡ್ತಿದ್ವು. 1/4 kg 100 ಗ್ರಾಮ್ ಬೇಕಾದ್ರೂ ಕಟ್ ಮಾಡೇ ಕೊಡ್ತಿದ್ವು. ಎಲ್ಲಿ ಇದ್ರಲ್ಲಿದ್ದಾಗ್ಲೂ ನೀವು ಹಂಗೆ ಮಾಡ್ತೀರಾ? ಅಶೋಕ ರೋಡಲ್ಲೂ? ಅಶೋಕ ರೋಡ್ ಪೇಪರ್ ಹಾಕ್ಬಿಟ್ಟು ಎಲೆ ಹಾಕ್ಬಿಟ್ಟು ಅದಕ್ಕೆ ಪೀಸ್ ಮಾಡಿ ಕಟ್ಬಿಟ್ಟು ಇಡ್ಲಿ ಮಡ್ಚಿ ಕೊಡ್ತಾರಲ್ಲ, ಆ ತರ ಕೊಡ್ತೀವಿ. ಎಂತ ಎಲೆ? ಮುತ್ತಿದ ಎಲೆ ಬರ್ತದಲ್ಲ, ಅದಕ್ಕೆ ಹಾಕ್ಬಿಟ್ಟು ಸ್ವೀಟ್ ಪೊಟ್ನ ಕಟ್ತಿದ್ವು. ಜಿಡ್ಡು ತುಪ್ಪ ಇರ್ತಿರಲ್ಲ, ಪ್ಯಾಕೆಟ್ ಏನು ಇಲ್ಲ. ಇಲ್ಲಿ ಎಲ್ಲರೂ ಇದನ್ನ ಮಾಡ್ತಾರೆ. ಏನ್ ತುಪ್ಪ ಬಳಸ್ತಾ ಇದ್ರು ಆಗ? ಬೆಣ್ಣೆ ಕಾಯಿಸಿ ತುಪ್ಪ. ನೀವೇ ಕಾಯಿಸ್ತಿದ್ರ ಮನೇಲಿ? ಬೆಣ್ಣೆ ತರ್ಸ್ಕೊಂಡು ಕರಗಿಸ್ಬಿಟ್ಟು ಹಾಕ್ತಿದ್ರು. ಯಾರು? ಹುಡುಗರು ಅಂಗಡಿಲಿನೇ. ಅಲ್ಲಿ ತಾತ ಅವ್ರ ಕಾಲದಲ್ಲಿ? ಆಗ್ಲಿಂದ ಹಂಗೇನ್ ಮಾಡ್ಕೊಂಡ್ ಅಂಗಡಿ ಡಾಲ್ಡಾ ಅದೆಲ್ಲ ಬಳಸ್ತಾ ಇರ್ಲಿಲ್ಲ? ಡಾಲ್ಡಾ ಬೇರೆ ಬೇರೆದಕ್ಕೆ ಯಾವ್ದಕ್ಕೋ ಮೈಸೂರು ಪಾಕಿಗೆ? ಮೈಸೂರು ಪಾಕ್ ಇಲ್ಲ, ತುಪ್ಪನೇ. ತುಪ್ಪ, ಕಳ್ಳೆ ಹಿಟ್ಟು, ಸಕ್ಕರೆ ಈ ತರ ಸುತ್ಕೊಂಡು ಹೋಯ್ತಾರಲ್ಲ, ಇದಕ್ಕೆ ಏನಂತಾರೆ? ಇದಕ್ಕೆ ಆರ್ಡಿನರಿ ಮೈಸೂರು ಪಾಕ್ ಅಂತ ಅಷ್ಟೇ, ಇನ್ನೇನು ಅನ್ನಲ್ಲ. ಅಲ್ಲ, ಹೆಂಗ್ ತಗೊಂಡೋಯ್ತಿರು ಅಲ್ಲಿಗೆ? ಅಲ್ಲೇ ಮಾಡ್ತಿದ್ರು, ತಗೊಂಡ್ ಹೋಗ್ತಿದ್ವು. ಅಲ್ಲಿಂದ ಇಲ್ಲಿಗೆ ಬಂದಾಗ ನಮ್ಮ ಚಿಕ್ಕಪ್ಪನಿಗೆ ಅಂಗಡಿ ವಹಿಸ್ಬಿಟ್ಟು ನಾವು ಇಲ್ಲಿಗೆ ಬಂದ್ಬಿಟ್ಟು, ಇಲ್ಲಿಗೆ ಬಂದಾಗ ನಾನು ಒಂದು 3 ವರ್ಷ ಇಲ್ಲಿದ್ದೆ. ನಮ್ಮ ಅಕ್ಕ ಅಲ್ಲಿದ್ರು, ವೀರಂಗಿರ ಮನೇಲಿದ್ರು. ಅವರು ಅಲ್ಲಿದ್ದಾಗ ಸಿಂಬಿ ಮೇಲೆ ತಲೆ ಮೇಲೆ ಹೊತ್ಕೊಂಡ್ಬರ್ತಿದ್ವು. ಇಲ್ಲಿಗೆ ಬಂದ ಮೇಲೂ ಹಂಗೆ ಜಟ್ಗ ಗಡಿ ಮುಡ್ಗಾಕ್ ಆಗ್ತಿರ್ಲಿಲ್ಲ. ರದ್ದನ ಬಿಚ್ಕೊಳ್ತದೆ ಅಂದ್ಬಿಟ್ಟು. ಏನಂತಾರೆ ಅದಕ್ಕೆ? ರದ್ದ ಅಂತ ಹೇಳೋದು ಇದಕ್ಕೆ. ಎಷ್ಟು ಉದ್ದಕ್ಕೂ ಇರ್ತಿತ್ತು ಅದು? ದಸರಾದಲ್ಲಿ ಇಷ್ಟ ಎತ್ಕೊಂಡ್ಬರ್ತಿತ್ತು. ಇವಾಗ ಈಗ ಕಡಿಮೆ ಮಾಡಿದ್ರೆ ಇಷ್ಟ ಕಳಿಸ್ಕೊಡ್ತಿದ್ವಿ ದಿವಸ. ನಿಮಗ್ ಗೊತ್ತಿರಂಗೆ ಮೈಸೂರು ಪಾಕು ನಿಮ್ದು ಒಂದೇ ಅಂಗಡಿಲ್ಲ, ಬೇರೆ ಬೇರೆ ಕಡೆ ಎಲ್ಲ ಮಾರ್ತಿದ್ರ ಆಗ? ನೀವು ಚಿಕ್ಕ ಆರ್ಡಿನರಿ ಮಾಡ್ತಿದ್ರು, ಸ್ಪೆಷಲ್ ಇಲ್ಲ. ನೀವು ಒಬ್ಬರೇ ಮಾಡ್ತಿದ್ ಸ್ಪೆಷಲ್? ಅದನ್ನು ರದ್ದಾನೆ ತಗೊಂಡ್ ಹೋಗ್ತೀರಾ? ತಲೆ ಮೇಲೆ ಹೊತ್ಕೊಂಡೆ ತಗೊಂಡು? ಇಲ್ಲ, ಅದು ಸೀನ್ನಲ್ಲಿ ಬರ್ತದೆ. ಈ ತಗಡೆಂದು ತುಪ್ಪ ಟೀನ್ ಇರ್ತದಲ್ಲ, ಅದನ್ನ ಅರ್ಧ ಭಾಗ ಮಾಡಿ ಸೀನ್ ತರ ಮಾಡಿರ್ತಾರೆ. ಅದಕ್ಕೆ ಇಷ್ಟ ಎತ್ತನೆ ಬೆಣ್ಣೆ ಕಾಯಿಸ್ತು ಮೈಸೂರು ಪಾಕು ಸ್ಪೆಷಲು. ಇದು ಮಾತ್ರ ಆರ್ಡಿನರಿ ಹಿಂಗೆ ಬರೋದು. ಆಗ ಎಷ್ಟಿತ್ತು ಬೆಲೆ ನೀವು ನೋಡಿದಾಗ, ಸಣ್ಣವರಿದ್ದಾಗ? ನಾವೇ 4 ಆಣೆ ನೋಡಿದವರೇ. ನಾವೇ ಪೊಟ್ನ ಕಟ್ಟಿಸ್ಕೊಂಡು ತಿನ್ನಕ್ಕೆ ತಗೊಂಡು ಹೋಗ್ತಿದ್ದೋ ಮನೆಗೆ. ಅಶೋಕ ರೋಡ್ಲಿದ್ದು ಚರ್ಚಿಂದ ನಡ್ಕೊಂಡು ಬರೋದು, ಬಂದಾಗಿಲ್ಲ ಪೊಟ್ನ ಕಟ್ಕೊಡ್ತಿದ್ವು. ಪೊಟ್ನ ಕಟ್ಬಿಟ್ಟು ಚೋಚೋ ಮಾರ್ತಿದ್ದು. ಖಾರ ಮಾಡ್ಬೇಕಾದ್ರೆ ಪೂರಿ ಪೊಟ್ನ ಕಟ್ತಾರಲ್ಲ, ಹಂಗೆ ಕಟ್ತಿದ್ವು. ನಿಮ್ ತಂದೆ ಅರಮನೆ ಬಗ್ಗೆ ಏನಾರು ಹೇಳ್ತಿದ್ರ? ಯಾವುದು ಏನು ಸುಮ್ಮನೆ ಅವ್ರು ನಮ್ಮ ತಂದೆ ತಾತ ತೀರಿದ್ಮೇಲೆ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಂದೆ ಕೂತ್ಕೊಂಡ್ರು ಅಂಗಡಿ ಮೇಲೆ. ಅವರಿಬ್ರು ನಡೆಸ್ತಿರಲ್ಲ, ಹಂಗೆ ಕೂತ್ಕೊಂಡ್ರು. ಹಂಗಾದ್ಮೇಲೆ ನಮ್ಮ ಯಜಮಾನ್ರು, ನಮ್ಮ ಭಾವವರು, ಅವರು ಈ ಅಂಗಡಿಲಿ ಕೂತ್ಕೊಂಡದ್ದು ಅಲ್ಲಿಲ್ಲ. ನಮ್ಮ ಚಿಕ್ಕಪ್ಪ ಅವರೇ ನಡೆಸು. ನಮ್ಮ ತಂದೆ ಇಲ್ಲಿಗೆ ಬಂದಮೇಲೆ ಈ ಅಂಗಡಿಲಿ ನಮ್ಮ ತಂದೆ ಸ್ನೇಹಿತರೊಬ್ರು ಕೂತ್ಕೊತಿದ್ರು. ನಮ್ಮ ಯಜಮಾನರು, ನಮ್ಮ ಭಾವವ್ರು ಕೂತ್ಕೊಳ್ಳೋ ತನಕ ಸ್ನೇಹಿತರ ಹುಡುಗರನ್ನೇ ಕೂರಿಸ್ಕೊಳ್ತಿದ್ರು. ಆ ಅಂಗಡಿ ಏನಾಯ್ತು? ಆ ಅಂಗಡಿ ಚಿಕ್ಕಪ್ಪನಿಗೆ ವಹಿಸ್ಬಿಟ್ರು. ಆ ವೀರಮಿರಲ್ಲಿ ಇದ್ರು, ಅವ್ರಿಗೆ ವಹಿಸ್ಬಿಟ್ಟು ಈ ಅಂಗಡಿ ಕೂತ್ಕೊಂಡಾಗ ಈ ಅಂಗಡಿ ಪುಸ್ತಕದ ಅಂಗಡಿ ಇತ್ತು. ಅದೊಂದು ಮರದ ಪೆಟ್ಟಿಗೆ ಥರ ಆಲ್ಟ್ರೇಷನ್ ಮಾಡಿಸಿ, ಮರದ್ದೇ ಅಲ್ಲಿಗೆನೇ ಇತ್ತು ಕೂತ್ಕೊಳ್ಳೋದಕ್ಕೆ, ವ್ಯಾಪಾರ ಮಾಡೋಕ್ಕೆ, ಹಿಂದ್ಗಡೆ ಇಟ್ಕೊಳ್ಳೋಕ್ಕೆಲ್ಲ. ಅಲ್ಲಿನೇ ವ್ಯಾಪಾರ ಮಾಡ್ತಿದ್ರು ನಮ್ಮ ತಾತ ಎಲ್ಲ ನಮ್ಮ ತಂದೆ. ಆಮೇಲೆ ಹುಡುಗರು ಕೂರಿಸ್ಕೊತಿದ್ರು. ಅಳಿದಿರು ಸ್ವಲ್ಪ ಮೆಜಾರಿಟಿ ಬಂದಮೇಲೆ, ನಮ್ಗಳ ಮದುವೆ ಆದಮೇಲೆ ಇಲ್ಲಿ ನಮ್ಮ ಭಾವವರು ನಮ್ಮ ಯಜಮಾನ್ರು ಕೂತ್ಕೊತಿದ್ರು.